ಪ್ರೇಮ್ ಅವರ ಪ್ರೇಮ್ ಕಹಾನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಪ್ರೇಮ್ ಅವರೇ, ನನಗೆ ಆಶ್ಚರ್ಯ ಆಯ್ತು ಆ್ಯಕ್ಚುಲಿ. ಪ್ರೇಮ್ ಅನ್ನೋದು ನಮ್ಮ ಸಲ್ಮಾನ್ ಖಾನ್ ಚಿತ್ರ ಸಲ್ಮಾನ್ ಖಾನ್ ಹೆಸರು, ಅದು ಉತ್ತರ ಭಾರತದ ಹೆಸರು. ನೀವೊಂದು ಹಳ್ಳಿಯಲ್ಲಿ ಹುಟ್ಟಿದ್ರ, ನಿಮ್ಮ ಹೆಸರು ಕಿರಣ್, ಇದು ಹೆಂಗ್ ಪ್ರೇಮ್ ಆಯ್ತು ಅಂತ ಗೊತ್ತಾಯ್ತು. ಹಿಂದೆ ದೊಡ್ಡ ಪ್ರೇಮ್ ಕಹಾನಿ ಇದೆ ಅಂತ ನೀವೇ ಹೇಳಿ. ಹೌದು, ನನಗೆ ನಮ್ಮ ಫಾದರ್ ತಂಗಿ ಪ್ರೇಮ ಅಂದ್ಬಿಟ್ಟು ಅನ್ಕೊಂಡ್ರೆ ತುಂಬಾ ಇಷ್ಟ. ಅಮ್ಮಗೆ ಚಿಕ್ಕ ಮಗುವಿಂದನೂ ತುಂಬಾ ಇಷ್ಟಪಡೋಳು. ಸೊ ಆ ಅಮ್ಮ ನನಗೆ ಯಾವಾಗ ಅವಳ ಹೆಸರು, ನನ್ನ ಹೆಸರು ಇಡ್ಬೇಕು ನಿಂಗೆ, ನನ್ನ ಹೆಸರು ಇಡ್ಬೇಕು ನಿನ್ಗೆ, ನನ್ನ ಹೆಸರು ಇಡ್ಬೇಕು, ಕಿರಣ್ ಹೆಸರು ಚೆನ್ನಾಗಿಲ್ಲ, ಅವ್ರ ಅಪ್ಪನೇ ನಿಮ್ಮ ಅಪ್ಪ ಇಟ್ ಇಸ್ ಸರಿ ಇಲ್ಲ. ಸೊ ಈ ತರ ಹೇಳಿ ಹೇಳಿ ಪ್ರಮೋಟ್ ಮಾಡೋದು. ನಾನು ಹೋಗ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡಿದೆ ನಾನು ಅದನ್ನ. ಸೊ ಅಲ್ಲಿ ನಿಮ್ಮ ಅಕ್ಕನ ಪ್ರೇಮ ಅನ್ನೋ ಸ್ಫೂರ್ತಿಯಲ್ಲಿ ನೀವು ಪ್ರೇಮ ಇದನ್ನ ಎಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ತೀರಾ ಸರ್ ನೀವು. ಸರ್ ನೀವು ಫಸ್ಟ್ ಟೈಮ್ ಲವ್ ಲೆಟರ್ ಯಾವಾಗ ಬರ್ದಿದ್ದು ನೆನಪಿದೆ ಸರ್ ನಿಮಗೆ? ಎಷ್ಟು ಬರ್ದಿದ್ದೀವಿ ಅನ್ನೋ ಥರ ಇದೆ ನಿಮ್ಗೆ. ನನಗೆ ಡೈವರ್ಸ್ ಮಾಡಂಗ್ ಕಾಣ್ತೀರಿ. ಇಲ್ಲ, ಈ ಪೋರ್ಷನ್ ರಕ್ಷಿತಾ ತೋರ್ಸಲ್ಲ ಬಿಡಿ, ನೀವು ಹೇಳಿ. ಇಡೀ ಕರ್ನಾಟಕ ನೋಡ್ತಾ ಇರ್ತದೆ, ಎಲ್ಲ ಬಡ್ಡಿ ಮಗನೇ, ಇಮಿಡಿಯೇಟ್ ವಾಟ್ಸಪ್ ಏನ್ ನನ್ನ ಮಗನೇ, ಏನ್ ಕ್ರಿಮಿನಲ್ ಅವನು. ಸರಿ, ನಾವು ಕೇಳಿದ ಕತೆ ಒಂದಿದೆ, ನಿಜಾನ ಇಲ್ವಾ ಹೇಳಿ ನಮ್ಗೆ ಅಷ್ಟೇ. ಈಗ ಶೋಭಾ ಅಂತ ಒಂದು ಹುಡುಗಿ ಇದ್ಲಂತೆ, ಅದು ನಿಮ್ಮ ಕ್ಲಾಸ್ ಅಲ್ಲೋ ಅಥವಾ ಏನೋ ಗೊತ್ತಿಲ್ಲ, ನಿಮ್ಗೆ ಬರಲ್ಲ ಹುಡುಗಿ ಚೆನ್ನಾಗಿದ್ದಾಳಲ್ಲ ಅಂತ ನಿಮ್ಗೆ ಏನೋ ಒಂದು ಸಣ್ಣದಾಗ ಅನ್ಸಿರ್ಬೋದು, ಏನೋ ಗೊತ್ತಿಲ್ಲ. ನೀವು ಸಿನಿಮಾ ನೋಡ್ತಾ ಇದ್ರಿ, ಅಲ್ಲಿ ಹೀರೋಗಳೆಲ್ಲ ಅಲ್ಲಿ ಲವ್ ಲೆಟರ್ ಎಲ್ಲ ಬರೀತಾ ಇದ್ರು, ನಾವು ಈ ಥರ ಯಾಕೆ ಬರೀಬಾರ್ದು ಅಂತ ನಿಮ್ಗೆ ಅನ್ಸಿರಬಹುದು. ಆ ಥರ ನೀವು ಬರ್ದಿರಬಹುದು. ಫುಲ್ ಲೆಟರ್ ಎಲ್ಲ ಬರೆದ ಮೇಲೆ ಆ ಸೈನ್ ಮಾಡ್ಬೇಕಾದ್ರೆ ಇಲ್ಲಿ ಕಿರಣ್ ಕುಮಾರ್ ಅಂತ ಬರೆಯಕ್ ಮುಂಚೆ ಯಾಕೆ ಸುಮ್ನೆ ಸಿಕ್ಕಾಕೊಳ್ಳೋದು ಬೇಡ ಅಂತೇಳಿ ಪಕ್ಕದಲ್ಲಿ ಪ್ರೇಮ್ ಚಂದ್ರ ಅಂತ ಹುಡುಗ ಇದ್ದಂತೆ, ಅವನ ಹೆಸರಲ್ಲಿ ಪ್ರೇಮ್ ಅಂತ ಬರ್ದಿ ಕಳಿಸ್ಬಿಟ್ರಿ ಅಂತ ಕೇಳಿದ್ವಿ. ನಿಜಾನ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಏನ್ ಗೊತ್ತಾ ವಿಷಯ, ಏನ್ ಗೊತ್ತಾ, ಆಕ್ಚುಲಿ ಆ ಹುಡುಗಿ ಬಂದ್ಬಿಟ್ಟು ನನ್ನ ಸ್ಕೂಲಲ್ಲಿ ನನ್ನ ಒಟ್ಟಿಗೆ ಓದ್ತಿದ್ದು ಕೂಡ ಅಮ್ಮ. ಅವರು ಇನ್ನೊಂದು ಹುಡುಗ ಯಾರೋ ಲವ್ ಮಾಡ್ತಿದ್ದ. ಆ ಅಮ್ಮ ಅವಾಗ ಇದ್ ಮಾಡ್ತಿದ್ರು. ಸೊ ಇವ್ನು ನನಗೆ ಕೇಳ್ದ, ನನ್ಗೆ ಏನಂದ್ರೆ ನನಗೆ ಬರ್ಕೊಡು ಮಗ ಅಂತ. ನಾನು ಹೇಳ್ದೆ, ಬಡಿ ಮನೆ ನಿನಗೆ ಯಾಕೆ ಬರೀಬೇಕು, ನಾನೇ ಬರ್ದು ಕೊಟ್ಬಿಡ್ತೀನಿ. ಯಾಕೆ ನನಗೆ ಚೆನ್ನಾಗಿದ್ದಾಳು. ಸೊ ಆ ಥರದ್ದು ಒಂದು ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಪ್ರೇಮ್ ಅಂತ ಒಬ್ರು ಇದ್ರು. ಅವ್ರ ಫೀಲಿಂಗ್ಸ್ ಅದು ಅಂತ ಹೇಳ್ತೀರಾ? ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಿಟ್ಟಿದ್ದ ಅವ್ರ ಮೇಲೆ. ಸರಿ, ಓಕೆ, ಥ್ಯಾಂಕ್ ಯು ಪ್ರೇಮ್ ಅವರೇ. ಈಗ ಕಿರಣ್ ಕುಮಾರ್ ಅವರು ಪ್ರೇಮ್ ಆದ್ರು. ಪ್ರೇಮ ಆದ ನಂತರ ನೀವು ತುಂಬಾ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸೋದು, ಈ ಸಿನಿಮಾ ಹುಚ್ಚು ಮತ್ತೆ ನಿಮ್ಮನ್ನ ಸೆಳೆಯುತ್ತೆ. ಮತ್ತೆ ನೀವು ಮಂಡ್ಯದಿಂದ ಬೆಂಗಳೂರಿಗೆ ಬರ್ತೀರಾ. ಇಲ್ಲಿ ಬಂದ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅನ್ನೋ ಬಗ್ಗೆ ಒಂದು ವೀಟಿ ಇದೆ ನೋಡಿ. ಪ್ರೇಮ್, ನಾವು ನಿಮ್ಮ ಫಸ್ಟ್ಪೇಟೆದ್ದು ಎಲ್ಲೇಳಿ, ಗಾಂಧಿನಗರದಲ್ಲಿ ಸಜ್ಜನರ ಹೋಟ್ಲ್ ನೆನಪಿದೆಯಲ್ವಾ? ಆ ಹೋಟ್ಲಲ್ಲಿ ಬ್ಲ್ಯಾಕ್ ಟೀ ತುಂಬ ಫೇಮಸ್ಸು. ನೀನೇನೇ ಊಟ ಮಾಡದೆ ಹೋದ್ರು ಊಟ ಮಾಡದಿರೋ ಥರ ನಾಟಕ ಆಡ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಕಂಡ ಬರೀ ಟೀ ಕುಡ್ಕೊಂಡೆ ಕಾಲ ಕಳಿತೆ. ಬೆಂಗಳೂರಲ್ಲಿ ಬಂದು ನಾನು ಪ್ರೇಮ್ ಅಂತ ಡೈರೆಕ್ಟ್ರ್ ಹೆಸರು ಬಂದಮೇಲೆ ನಾನು ಊರಿಗೆ ಹೋಗೋದು ಅಂತ ಒಂದು 4 ವರ್ಷ ಗಟ್ಟಲೆ ಊರಿಗೆ ಹೋಗಲಿಲ್ಲ ಗೊತ್ತಾನೆ. ಇಂಥ ಇತಿಹಾಸ ಸೃಷ್ಟಿ ಮಾಡಿದೆಪ್ಪ ನೀನು. ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗ್ತದೆ. ಎಷ್ಟು ದಿನ ಆಯ್ತು ನೀವು ಅವ್ರು ನೋಡಿ? ಸುಮಾರು ತಿಂಗಳುಗಳಾಗೋಯ್ತು ಅವ್ನು ನೋಡಿ. ರೈಟ್. ನಾನು ಇಸ್ ವೆರಿ ಗುಡ್, ತುಂಬ ನನಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿ. ಆಮೇಲೆ ನನ್ನ ಬೆನ್ನೆಲುಬಾಗಿ ನಿಂತಂಥ ವ್ಯಕ್ತಿ ಅವನು. ಕೆಲವರಲ್ಲಿ ಅನ್ನೋದಕ್ಕಿಂತ ಅವನೊಬ್ಬ. ಏನಕ್ಕೆಂದ್ರೆ ತೀರಾ ಸಪೋರ್ಟ್ ಮಾಡಿ ನಿಂತ್ಕೊಂಡೆ, ಹಿಂದೆ ಬಂದು ಎಲ್ಲಾ ವಿಷಯಕ್ಕೂ ಎಲ್ಲಾ ಇದಕ್ಕೂ ಬಂದು ನಿಂತು, ಏ ಬಡಿ ಮಗನೇ ಏನ ಸಮಾಚಾರ ಬರಲ್ಲ. ನನ್ನ ಹಸುವು ಆ ಟೈಮಲ್ಲಿ ಗೊತ್ತಿದ್ದು ಇವನೊಬ್ಬನಿಗೇನೆ. ಪ್ರೇಮ್ ಅಂದ್ರೆ ಯಾರು, ಪ್ರೇಮ್ ಅಂದ್ರೆ ಏನು, ಪ್ರೇಮ್ ಏನ್ ಮಾಡಕ್ ಹೊರಟಿದ್ದಾನೆ ಅಂತ ಗೊತ್ತಿದ್ದು ಇವನೊಬ್ಬನಿಗೇನೆ. ಅಂದ್ರೆ ನನಗೆ ಕಾಸಿಲ್ಲ ಅಂದಾಗ ಇವನೆಲ್ಲೋ ಸಂಪಾದನೆ ಮಾಡ್ಬಿಟ್ಟು ನನಗೆ ತಂದು ಕೊಟ್ಟ ಅವನು. ಸರ್ ಇಟ್ಗಳಿದ್ನ ನೀವು ಇಟ್ಕೊಳ್ಳಿ, ಕೆಲಸ ಮಾಡಿ ಫಸ್ಟು, ದೊಡ್ಡ ಡೈರೆಕ್ಟರ್ ಆದ್ಮೇಲೆ ನೀವು ಸೊ ನನಗೆ ನೋಡೋರಂತೆ ನೀವು ತೊಂದರೆ ಇಲ್ಲ ಅಂದ್ರೆ ಆ ಮಟ್ಟಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತ. ಆ ಟೈಮಲ್ಲಿ ದುಡ್ಡಿದ್ರೆ ಮಾತ್ರ ಜೊತೆಲಿ ಬರೋದು ಸ್ನೇಹಿತರುಗಳು. ದುಡ್ಡಿಲ್ದೆ ಬಂದ ಏಕೈಕ ವ್ಯಕ್ತಿ ಇವನೇ ನನಗೆ ಅವಾಗ ಅಲ್ಲಿ. ಸೊ ಇವನ್ ಯಾಕೆ ನಾನು ಇಷ್ಟಪಡ್ತೀನಿ ಅಂದ್ರೆ, ನಾನು ಅವಾಗಲೇ ಹೇಳಿದೆ ನಿಮಗೆ, ಹಸುವು ಅಂದ್ರೆ ಏನು, ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಅಂದ್ರೆ ಏನು ಅನ್ನೋದು ರಿಯಲ್ ಇಸ್ ಗುಡ್. ಕಪಾಲಿ ಥಿಯೇಟ್ರ್ ಪಕ್ಕದಲ್ಲಿ ಒಂದು ಹೋಟ್ಲಿದೆ ಸರ್, ಲಕ್ಷ್ಮಣದು ಎಗ್ ರೈಸ್ ಅಂತ ಅಂಗಡಿ. ಎಗ್ ರೈಸ್ ಆದರೆ ಬರೀ 8 ರೂಪಾಯಿ ಸರ್. ಅದು 8 ರೂಪಾಯಿ ಕರ್ಕೊಂಡೋಗಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅಟ್ಲೀಸ್ಟು ಸರ್ 50 ರಿಪ್ರೆಸೆಂಟಿವ್ ಕೆಲಸ ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ಕಾಸಿದೆ ಅಂದರೆ ಒಂದು 8 ರೂಪಾಯಿಗೆ ಒಂದು ಚಿತ್ರಾನ್ನ ಸಿಗುತ್ತೆ, ಅಲ್ಲಿ ಹೋಗ್ಬಿಡೋಣ ಬಾ, ಒಂದು 2 ತಿನ್ಕೊಂಡು ಹೋಗ್ಬಿಟ್ರೆ ನಾಳೆ ಬೆಳಗ್ಗೆ ಮತ್ತೆ ಗಾಂಧಿನಗರ ಬಾಳೆಹಣ್ಣು ಆಮೇಲೆ ಎಗ್ ರೈಸ್ ಇಲ್ಲ ಚಿತ್ರಾನ್ನ. ಇವ್ನು ಬೆಳಗ್ಗೆ ಕೆಲಸ ಮಾಡ್ಕೊ ಬಂದ ತಕ್ಷಣ ಅಲ್ಲಿ ಕಪಾಲಿ ಥಿಯೇಟರ್ ಸೆಂಟ್ರಲ್ಲಿ ಹೋಗ್ಬಿಟ್ಟು, ನಾನು ಎಲ್ಲ ಥಿಯೇಟರ್ಗಳು ಕಟೌಟ್ ನಿಲ್ಸಿರ್ತಾರೆ, ಎಲ್ಲ ನೋಡ್ಕೊಂಡು ರಾತ್ರಿ ಎಲ್ಲ ನೋಡೋದು, ಇವ್ರು ಹಿಂಗೆ ಹಾಕಿದ್ದಾರೆ, ನಮ್ದು ಮಗ ಇಲ್ಲಿ ಬರ್ತದೆ ಅಂತ ಹೇಳ್ತಿದ್ದೆ ಯಾವಾಗ್ಲೂ ನಿಮಗೆ. ಬನ್ನಿ ಸರ್ ಮಾಡೋಣ, ಇದ್ಯಾವುದು ಇವ್ರ ಅಪ್ಪನ ಥರ ಅಂದ್ರೆ ಯಾವ ಮಟ್ಟಕ್ಕೆ ಇವನು ನನ್ನನ್ನು ಪ್ರೋತ್ಸಾಹ ಕೊಡ್ತಾ ಇದೆ ಅಂತಂದ್ರೆ,
ಲೇ ಇದಿಷ್ಟು ದೂರ ಇದೆಯಲ್ಲ ನೀವು ಇಷ್ಟಕ್ಕೆ ಅಂತ ನೀವು ಅಲ್ಲಿರ್ತೀರಿ ನೀವು ಅಂದ್ರೆ ನನಗೆ ಹಂಗಂತ ತಕ್ಷಣ ಎಲ್ಲ ಬಡ್ಡಿ ಮಗನೇ ಆಗುತ್ತೆ ನಮ್ಮ ಹೋಗೋಣ ಅಂತ ಈ ಮಟ್ಟಕ್ಕೆ ಕೊಡ್ತಾ ಇದ್ದ ಅಂದ್ರೆ ಎಳಿತಿರ್ಲಿಲ್ಲ ಕೆಳಗಡೆ Fantastic. ಆಗಲ್ಲ ಸರ್ ಅಂತಿರ್ಲಿಲ್ಲ ಅಂತ ವ್ಯಕ್ತಿ ಅವನು. ಈ ಕ್ವಾಲಿಟಿನೇ ನೀವು ಇರ್ತಾರೆ, ನಾವು ಊರು ತುಂಬಿಸೋರು ಬೇಕು ನಮಗೆ ಅಲ್ವಾ? ಬರೀ ಕೂದಲು ಬಸ್. Co-powered by Sensodyne. ಕೊನೆಯದಾಗಿ ನಿಮ್ಮ ಇಷ್ಟು ದೊಡ್ಡ ಪ್ರಯಾಣ, ಈ ಲೈಫನ್ನು ನೋಡಿದಾಗ ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನನಗೆ ಏನೋ ಗೊತ್ತಿಲ್ಲ, ನನ್ನ ಲೈಫ್ ಬಗ್ಗೆ ನಿಜವಾಗ್ಲೂ ನನಗೆ ಏನು ಗೊತ್ತಿಲ್ಲ. ಬಂದೆ ಸಮಥಿಂಗ್ ಏನೋ ಮಾಡಬೇಕು ಅಂತ ಮೈಂಡಲ್ಲಿ ಇತ್ತು. ಸೊ ಹೋಗ್ತಾ ಇದ್ದೀನಿ, ಏನು ಮಾಡಿಲ್ಲ ಕೂಡ. ಎಲ್ಲರ ಸಪೋರ್ಟು ಅಂದರೆ ನಾನೊಬ್ಬ ಅಂತೂ ಅಲ್ಲ, ಪ್ರತಿಯೊಬ್ಬರು ನಾನು ಒಂದು ಹೆಜ್ಜೆ ಇಕ್ಕಿದ್ರು ಅದಕ್ಕೆ ಹಿಂದೆ ನೂರಾರು ಕೈಗಳು, ನೂರಾರು ಮಾತುಗಳಿದು, ಆಶೀರ್ವಾದಗಳು. ಸೊ ಎಲ್ಲ ಜೊತೆಲಿ ಬರ್ತಾಯಿದೆ. ಸೊ ಎಲ್ಲಿವರೆಗೂ ನನಗೆ ಅವರೆಲ್ಲ ಸಪೋರ್ಟ್ ಇರುತ್ತೆ ಅಲ್ಲಿವರೆಗೂ ಹೋಗ್ತೀನಿ, ನೋಡೋಣ. ಸೊ ಅದು ಬಿಟ್ಟರೆ ನಥಿಂಗ್. ನನಗೆ ನಾನೇನು ಮಾಡಬೇಕು ಅಂತಿಲ್ಲ. ನನ್ನ ಉದ್ದೇಶ ಏನಪ್ಪ ಅಂದರೆ ನಾವು ಬೇರೆ ಅಲ್ಲ, ಆ ಇಂಡಸ್ಟ್ರಿ ಬೇರೆ ಅಲ್ಲ, ಇದೊಂದು ಇಂಡಸ್ಟ್ರಿ ಅಲ್ಲ, ನಮ್ಮದು ಅದಕ್ಕಿಂತ ಒಂದು ಲೆವೆಲ್ ಸ್ಟಾಪಲ್ಲಿ ಮೇಲಿದೆ ಅಂತ ಒಂದು ದೃಷ್ಟಿಯಿಂದ ಹೊರಟಿದ್ದೀನಿ. ಸೊ ಎಲ್ಲರ ಸಪೋರ್ಟು ಹೋಗ್ತಾ ಇದೀನಿ. ಅದು ಬಿಟ್ಟರೆ ಬೇರೆ ಏನು ಥಿಂಕಿಂಗ್ ಇಲ್ಲ ನನಗೆ. ಯಾರ್ಯಾರು ನೀವು ಸಾರಿ ಹೇಳಬೇಕು ಅಂದ್ರೆ, ಯಾರಿಗಾರು ಥ್ಯಾಂಕ್ ಯು ಹೇಳಬೇಕು ಅಂದ್ರೆ, ಹೌದು, ಏನೋ ಒಂದು ಕನ್ಫೆಷನ್, ಏನೋ ಒಂದು ಪಾಪ ಪ್ರಜ್ಞೆ ಇದು, ನಾನು ತಪ್ಪು ಮಾಡ್ಬಿಟ್ಟೆ ಕ್ಷಮಿಸಿ ಅಥವಾ ಇದನ್ನ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಮನ್ಸಲ್ಲಿ ನೀವು ಹೇಳ್ಕೋಬಹುದು. ಮಿಸ್ಟೇಕ್ ಆಗಿ ನಾನೇನಾದ್ರು ತೊಂದರೆ ಕೊಟ್ಟಿದ್ರೆ ನನ್ನ ಫ್ಯಾಮಿಲಿಗಾಗಲಿ, ನನ್ನ ಸ್ನೇಹಿತರಿಗಾಗಲಿ, ನನ್ನ ಇದಕ್ಕಾಗಲಿ, ಆಮೇಲೆ ಎಲ್ಲಾದರೂ ನಾನು ತಪ್ಪು ಹೇಳಿಕೆಗಳು ಕೊಟ್ಟಿದ್ರೆ, ಎಲ್ಲಾದರೂ ಮೀಡಿಯಾ ಮುಖಾಂತರ ಆಗಲಿ. ಸೊ ನಾನು ಯಾವುದೇ ಬೇಕು ಅಂತ ಯಾರಿಗೂ ಹರ್ಟ್ ಮಾಡ್ದೋನಲ್ಲ, ಬೇಕು ಅಂತ ಯಾರಿಗೂ ನಾನು ಡೈರೆಕ್ಟಾಗಿ ಅಂತ ಮಾತಾಡ್ದೋನಲ್ಲ. ಇಫ್ ಯು ದೇರ್ ಇದ್ರೆ ಅಕಸ್ಮಾತ್ ನಾನು ಕೇಳ್ತೀನಿ, ಪ್ಲೀಸ್. ವೆರಿ ಗುಡ್ ಪ್ರೇಮ್ ಅವರೇ. ನೋಡ್ರಿ, ನಿಮ್ಮ ನೋಡಿದ್ರೆ ಖುಷಿ ಆಗುತ್ತೆ. ಹಳ್ಳಿ ಹುಡುಗರು ಮನಸ್ಸು ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು ಅನ್ನೋ ಪ್ರೂಫ್ ನೀವು. ಭಾಳ ಜನಕ್ಕೆ ಸ್ಫೂರ್ತಿ ಆಗಿರ್ತೀರಿ. ಯಾಕಂದ್ರೆ ಭಾಳ ಜನ ನೋಡ್ತಿರ್ತಾರೆ ಕಾರ್ಯಕ್ರಮ, ಅವರು ಈ ಥರ ಆಸೆಗಳಿರುತ್ತೆ, ಕನಸುಗಳಿರುತ್ತೆ, ನಿಮ್ಮಂಥವ್ರು ಮಾದರಿ ಆಗ್ತಾರೆ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್. ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಅನಿಸಿರ್ಬೋದು, ಒಂದು ಮುಖ್ಯವಾದ ಭಾಗ ನಾನು ಬಿಟ್ಟೆ ಈ ಇಂಟರ್ವ್ಯೂಯಲ್ಲಿ. ಅಂದರೆ ಪ್ರೇಮ್ ಮತ್ತು ರಕ್ಷಿತಾ ಅವರು ಆ ಲವ್ ಸ್ಟೋರಿ ಹೇಗೆ ಶುರುವಾಯಿತು, ಆ ಕತೆ ಏನು ಅಂತ. ಸೊ ನಾವು ಏನು ಆಸೆ ಪಟ್ಟಿವಿ ಅಂದರೆ, ಒಂದು ಜೋಡಿ ಸಾಧಕರು ಬೇಕು ನಮಗೆ. ಇಬ್ಬರು ಸಾಧಕರು, ಒಂದೇ ಸಂಸಾರ, ಒಂದೇ ವೀಕೆಂಡಲ್ಲಿ. ಹಾಗಾಗಿ ಪ್ರೇಮ್ ಅವ್ರ ಕತೆಗಳೆಲ್ಲ ಮಾತಾಡಿದೀವಿ. ನಿಮ್ಮ ಕತೆಗಳ ಬಗ್ಗೆ ಮಾತಾಡಬೇಕು, ನಿಮ್ಮ ಜೀವನವನ್ನು ರಿವೈನ್ ಮಾಡಬೇಕು. ಪ್ರೇಮ್, ನಿಮ್ಮ ಇಡೀ ಜರ್ನಿಯಲ್ಲಿ ಅರ್ಧ ಭಾಗ ಖಂಡಿತವಾಲು ಮೇಡಮ್ ಹೋಗೇ ಹೋಗುತ್ತೆ. ಸೊ ನೋಡಿದಾಗಲೇ ಗೊತ್ತಾಗುತ್ತೆ. ಅವರೇ ಖುದ್ದು ಒಬ್ರು ಸಾಧಕಿ. ಸೊ ಪ್ರೇಮ್, ನೀವು ಅನುಮತಿ ಕೊಟ್ರೆ ನೀವು ನಮ್ಮ ಜೊತೆ ಬನ್ನಿ. ರಕ್ಷಿತಾ ಅವ್ರನ್ನ ಸ್ವಲ್ಪ ರಿವೈಂಡ್ ಮಾಡಿ ಅವ್ರ ಕತೆಗಳನ್ನ ಕೇಳೋಣ, ಅವ್ರ ಸಾಧನೆನ ಸಂಭ್ರಮಿಸೋಣ. ಆ ಸಾಧಕರ ಸೀಟಲ್ಲಿ ಮೇಡಮ್ ಅಲಂಕಾರ ಮಾಡಲಿ. ಮ್ಯಾಮ್, ಅದವ್ರು ಸರ್ವಸಾಮಾನ್ಯ ಅಲ್ಲ ಸರ್. ಆ್ಯಕ್ಚುಲಿ ಬಿಗಿನಿಂಗ್ ಮದುವೆ ಆಗೋವರೆಗೂ ಹುಡುಗರದ್ದು ಇದೇ ಕಾರ್ಯಕ್ರಮ. ಏನು ಎಲ್ಲಿ ಇದ್ರು ಅವನದೇ ರಾಜ, ಅವನೇ ಇದು ಎಲ್ಲ A to Z ಅವನೇನೆ. ಮದುವೆ ಆದ ತಕ್ಷಣ ಬಿಟ್ಕೊಟ್ಟು ಸೈಡ್ ಹೋಯ್ತಾ ಇರ್ಬೇಕು. ಹಂಗೆ ಇಷ್ಟೊತ್ತರ್ಗು ಎಲ್ಲಿ ಕೂತಿದ್ದೆ, ಈಗ ಅವರು ಬಿಟ್ಕೊಡಿ ಸರ್. ನೀವು ನಮ್ಮ ಜೊತೆ ಬನ್ನಿ ಸರ್, ಈ ಸ್ಥಾನ ಚೆನ್ನಾಗಿದೆ, ಬನ್ನಿ ಸರ್. ಅಷ್ಟು ಮೇಡಮ್ ಪ್ಲೀಸ್.